ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಚಿಕ್ಕಕೊಟ್ನೇಕಲ್ ಗ್ರಾಮ ಪಂಚಾಯಿತಿ ಪಿಡಿಒ ಶಿವಗೇನಿ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಂಚಾಯಿತಿಯ ವ್ಯಾಪ್ತಿಯ ಗ್ರಾಮಗಳಲ್ಲಿ 108 ಸಮಸ್ಯೆಗಳಿದ್ದರೂ ಪಿಡಿಒ ಶಿವಗೇನಿ ಮಾತ್ರ ಕಚೇರಿಗೆ ಬಾರದೆ ಮಾನ್ವಿಯಲ್ಲಿ ಕುಳಿತು ಸರ್ಕಾರದ ಸಂಬಳ ಪಡೆಯುತ್ತಿದ್ದಾರೆ ಎಂದು ಇರಲಾಗಡ್ಡಿ ಕ್ಯಾಂಪ್ ನಿವಾಸಿಗಳು ಆರೋಪಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ನಿರ್ಲಕ್ಷ್ಯ ವಹಿಸುತ್ತಿರುವ ಪಿಡಿಒ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇನ್ನು ಈ ವಿಷಯದ ಕುರಿತು ತಾಲೂಕು ಪಂಚಾಯಿತಿ ಇಒ ಖಾಲಿದ್ ಅಹಮದ್ ಅವರ ಗಮನಕ್ಕೆ ತಂದಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಪ್ರಭಾವಿ ಅಧಿಕಾರಿಯಾಗಿರುವ ಇಒ ಅವರು ತಮ್ಮ ಸ್ನೇಹಿತರಾಗಿರುವ ಪಿಡಿಒ ಅವರ ಅಕ್ರಮಗಳಿಗೆ ಮೌನ ಸಮ್ಮತಿಯನ್ನ ನೀಡುತ್ತಿದ್ದಾರೆಯೇ ಎಂದು ಗ್ರಾಮಸ್ಥರು ಪ್ರಶ್ನಿಸುತ್ತಿದ್ದಾರೆ. ಕೂಡಲೇ ಮೇಲಧಿಕಾರಿಗಳು ಎಚ್ಚೆತ್ತುಕೊಂಡು ಕರ್ತವ್ಯ ಲೋಪ ಎಸಗುತ್ತಿರುವ ಪಿಡಿಒ ಶಿವಗೇನಿ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ನಮಸ್ಕಾರ ರೀ ಸಾಬ್ರೆ, ನಾವು ಇಲ್ಲಿ ಈರ್ಲಗಡ್ಡೆಯಿಂದ ಬಂದಿದ್ದೀವಿ. ಚಿಕ್ಕಕೊಟ್ನೇಕಲ್ ಪಂಚಾಯತಿ ನಮಗೆ ಸಂಬಂಧಪಟ್ಟಿದ್ದು JJM ಆಗಿದೆ. ಅಲ್ಲಿ 2 ವರ್ಷ 3 ವರ್ಷ ಆಗಿದೆ. ಗುಟ್ಟೆದಾರ ಬಂದು ಪೈಪ್ಲೈನ್ ತೊಗೊಂಡು ಪೈಪ್ಲೈನ್ ಹಾಕಿ ಟ್ಯಾಂಕ್ ಕಟ್ಟಿ ನೀರು ಸಪ್ಲೈ ಮಾಡಿ ಹೋಗಿದ್ದಾನೆ. ಅವರು ಅವಧಿ ಮುಗಿದ ತಕ್ಷಣ ಮತ್ತೆ ಬಂದು IR ಆಫೀಸರ್ನ ಕರ್ಕೊಂಬಂದು ಪೂಜೆ ಮಾಡಿ ಹೋಗಿದ್ದಾರೆ. ಅಲ್ಲಿಂದ ನಾವು ಸ್ವಲ್ಪ ಮೋಟರ್ ಚಾಲು ಮಾಡಿದರೆ ಮನೆಗೆ ಏಸು ನಾಳಗಳು ಇದ್ದಾವೆ, ಅಲ್ಲಿ ಓಸು ನಾಳಗಳು ಲೀಕೇಜ್ ಇದ್ದಾವೆ. ಏನು ಸರ್ ನಮಗೆ ಹಿಂಗೆ ಮಾಡಿರಂತ ಕೇಳಿದ್ರೆ ಕಾಂಟ್ರಾಕ್ಟರ್ನ ಕೇಳಿದ್ರೆ ಕಾಂಟ್ರಾಕ್ಟರ್ ಅಂತಾರೆ ರೀ ಗೊತ್ತೇ ಪಂಚಾಯತಿಗೆ ಹೋಗ್ತೀನಿ ಪಂಚಾಯತಿನ ಅಂತ ಹೇಳ್ತಾರೆ. ಪಂಚಾಯತಿಗೆ ಹೋಗಿ ಕೇಳಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ ಯಾರು PDO ಸಾಬ್ರು. ಫೋನು 10 ಸರ್. ನಿಮ್ಮ ಹೆಸರು? ಶರಣಪ್ಪ. ಯಾವ ಊರು ಸರ್ ನಿಮ್ಮದು? ನಮ್ಮದು ಚಿಕ್ಕಕೊಟ್ನೇಕಲ್ ಪಂಚಾಯತ್ ರೀ, ಇರ್ಲಗಡ್ಡಿ ಗ್ರಾಮ. ಏನು ಸರ್ ಸಮಸ್ಯೆ ಏನು? ನಮ್ಮದು ನೀರಿನ ಟ್ಯಾಂಕಿ ಸಮಸ್ಯೆ ರೀ. ಯಾವುದು? ಇದು ಜನರ ಕುಡಿಯೋ ನೀರಿಂದ ರೀ. ಪೈಪ್ ಲೈನ್ ಮಾಡ್ಯಾರ ರೀ, ಅರ್ಧಂಬರ್ಧ ಮಾಡ್ಯಾರ. ಎಲ್ಲಿ ಬೇಕಿಲ್ಲಿ ಅವ್ರು ಅದು ಲೋಕಲ್ ಪೈಪ್ ಹಾಕಿಬಿಟ್ಟಾರ. ಅವು ಚಾಲು ಮಾಡಿದ್ರೆ ಸಾಕು, ಎಲ್ಲಿ ಹೊಡೆದು ಹೋಗ್ಬಿಟ್ಟವೆ. ಈಗ ಒಂದು ಕನಿಷ್ಠ ಅಂದ್ರೆ ಒಂದು 10-15 ಲೀಕೇಜ್ ಐತೆ. ಬಂದ್ರೆ ಒಂದಿನ ಬಂದು ಅರ್ಜಿ ಕೊಟ್ಟಿವಿ. ಎಲ್ಲರೂ ನಮ್ಮೂರ ಗ್ರಾಮಸ್ಥರೆಲ್ಲ ಅರ್ಜಿ ಕೊಟ್ರೆ ಬಂದು ಒಂದು 3 ಮುಚ್ಚ ಏನೋ ಬಿಸಿಲು ಆಗ್ಯದ, ನಾಳೆಗೆ ಬರ್ತು ಅಂತ ಹೇಳ್ಯಾರ. ಮತ್ತೆ ತಿಂಗಳಾಯ್ತು ಬಂದಿಲ್ಲ. ಯಾರು ಪಂಚಾಯತ್ ಅವರು? ಪಿಡಿಒ ಹೆಸರೇನು? PDO ಹೆಸರು ಗೊತ್ತಿಲ್ಲ. ಶಿವಗಣ ಸಾಬ್ ಅಂತ. ಮತ್ತೆ ಕೇಳಿದ್ರೆ ಏನಂದ್ರೆ ಈಗ ಭೇಟಿ ಆಗಿದ್ರಲ್ಲ? ನಾವು ಮಾಡಿಸ್ಕೊಡ್ತೀನಿ ಹೇಳೋ ಕಳಿಸ್ನ ಹೋಗ ಅಂತಾನೆ. ಯಾರು ಬರ್ತಾರೆ ಯಾರು ಮಾಡ್ತಾರೋ ಗೊತ್ತೇ ಆಗೋದು. ಈಗ ಎಷ್ಟು ದಿನದ ಸಮಸ್ಯೆ ಇದು? ಇದು ಒಂದು ಸೂರ್ಯಚಕ್ಕೆಮ್ಮೆ 1 ವರ್ಷ ಬಂತ್ರಿ. ಇದು ಮತ್ತೆ ಇಷ್ಟು ದಿನ ತಿರುಗಾಡ್ತಾ ಇದ್ರಿ ನೀವು? ಇಷ್ಟು ದಿನ ತಿರುಗಾಡಕೈತಿ ಕೆಲಸ ಬಗ್ಗಿಸ ಬಿಟ್ಟು ಯಾವನ ಹಚ್ಚವಲ್ಲ. ಅಲ್ಲ ರೀ, ನೀವು ಸಾಬಿಗೆ ಇಲ್ಲಿ 3 ಸಲ ಕಂಪ್ಲೇಂಟ್ ಕೊಡಾಕ ಈಗ ಪೂರ ಒತ್ತಡ ಮಾಡಿ